ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾವು ಹೋಗ್ತಾ ಇದ್ದೀವಿ ತಿರುಪತಿಗೆ. ಅದರಿಂದ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿ ಆಗ್ತಾ ಇದ್ದೀವಿ. ಹಾಗೆ ಬೆಳಗ್ಗೆನೆಲ್ಲ ಬ್ಯಾಗ್ ಪ್ಯಾಕ್ ಮಾಡಿದೆ. ಬಟ್ಟೆಗಳಾಗಿರ್ಬೋದು, ಬ್ರಷು, ಟೂತ್ ಪೇಸ್ಟು, ನಮಗೆಲ್ಲ ಏನು ಬೇಕಾಗುತ್ತೆ ಅಲ್ಲಿಗೆ ಅದೆಲ್ಲದನ್ನು ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ನಂತರ ಮಕ್ಕಳಿಗೆಲ್ಲ ಟಿಫನ್ ಬಾಕ್ಸ್ ಕೂಡ ನಾನು ರೆಡಿ ಮಾಡಿ ತೊಗೊಂಡು ಹೋಗ್ತಾ ಇದ್ದೀನಿ. ಟ್ರೈನಲ್ಲಿ ಸಿಗುವಂಥ ಸ್ನ್ಯಾಕ್ಸ್ ಆಗಿರ್ಬೋದು ಮತ್ತು ಫುಡ್ ಆಗಿರ್ಬೋದು ಏನೇ ಇದ್ರೂ ಚೆನ್ನಾಗಿರಲ್ಲ. ವಾಟ್ರ್ ಬಂದುಬಿಟ್ಟು ನಾನು ಟ್ರೈನಲ್ಲಿ ಏನು ತೊಗೊಳಕ್ಕೂ ಇಷ್ಟಪಡಲ್ಲ. ಯಾಕಂತ ಅಂದರೆ ನಾನು ತಿಂದು ಕುಡಿದು ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಆ ಟ್ರೈನಲ್ಲಿ ಏನು ತೊಗೊಳ್ಳೋದೇ ಬೇಡ ಅಂತ ಹೇಳಿ ನಾನು ಎಲ್ಲನೂ ಕೂಡ ಮನೆಯಿಂದನೇ ತೊಗೊಂಡು ಹೋಗ್ತಾ ಇದ್ದೀನಿ. ನಾವು ಹೋಗಿ ಮುಟ್ಟೋ ಅಷ್ಟರೊಳಗೆ ಏನೇನು ಬೇಕು ಅದನ್ನೆಲ್ಲವನ್ನೂ ತೊಗೊಂಡು ಹೋಗ್ತಾ ಇದ್ದೀನಿ ಮನೆಯಿಂದನೇ. ನಮ್ಮ ಮನೆಯವರು ಕ್ಯಾಬ್ ಬುಕ್ ಮಾಡಿದರು. ರೈಲ್ವೆ ಸ್ಟೇಷನಿಗೆ ಹೋಗೋಕ್ಕೆ ಮಕ್ಕಳೆಲ್ಲ ತಯಾರಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಹೋಗೋಣ ಅಂತಿದ್ದಾನೆ ದೀಕ್ಷಿತ್ ಅಂತರು. ಈಗ ಬ್ಯಾಗ್ ಎತ್ಕೊಂಡು ಹೋಗಬೇಕು. ಅದಕ್ಕೆ ದೀಪನ ಹಚ್ಬಿಟ್ಟು ಎಲ್ಲ ಕ್ಲೀನ್ ಆಗಿತ್ತಲ್ವ, ದೀಪ ಹಚ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ಬಂದು ಕೆಳಗಡೆ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ಕ್ಯಾಬ್ ಬರುತ್ತೆ ಅಂತ ಹೇಳಿ. ಕ್ಯಾಬ್ನವನು ಕನ್ಫ್ಯೂಸ್ ಆಗಿ ಇಲ್ಲಿದ್ದೀನಿ ಅಂತ ಹೇಳ್ತಾ ಇದ್ದ. ಅದಕ್ಕೆ ಮನೆ ಹತ್ರ ನಿಂತ್ಕೊಂಡಿದ್ವಿ ನಾವು. ನಂತರ ಕುತ್ಕೊಂಡ್ವಿ, ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಚಾರ್ವಿಗೆ ನಾನು ಏನಾದರೂ ವೀಡಿಯೋ ಮಾಡೋಕ್ಕೆ ಹೋದರೆ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ. ಯಾಕಂದರೆ ಅವಳಿಗೆ ವೀಡಿಯೋ ಮಾಡಿಸೋಕ್ಕೆ ಎಲ್ಲ ಇಷ್ಟಪಡಲ್ಲ, ನೋಡೋಕ್ಕೆ ಇಷ್ಟಪಡ್ತಾಳೆ. ಬಟ್ ನಾನೇನಾದರೂ ವೀಡಿಯೋ ಮಾಡೋಕ್ಕೆ ಹೋದರೆ ಅಷ್ಟೊಂದು ಇಷ್ಟ ಆಗಲ್ಲ ಅವಳಿಗೆ. ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ಹೌದಾ? ದಾರಿಯಲ್ಲಿ ಹೋಗ್ತಾ ಹೆಣ್ಣೂರ ಹತ್ರ ಒಳ್ಳೆ ಟೆಂಪಲ್ ಇತ್ತು. ಟೆಂಪಲ್ನ ಕೂಡ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಓಂ ಶಕ್ತಿ ದೇವಸ್ಥಾನ ಅಂತ ಹೇಳಿ ತುಂಬ ಚೆನ್ನಾಗಿತ್ತು. ಅದಕ್ಕೆ ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿ ತೋರಿಸ್ದೆ. ಮತ್ತು ಹೋಗ್ತಾ ಇದ್ದೀವಿ. ಎಷ್ಟು ಸಲ ಹೇಳ್ತೀಯ ಹೋಗ್ತಾ ಇದೀವಿ ಅಂತ. ಫ್ರೆಂಡ್ಸ್, ನಾವು ರೈಲ್ವೆ ಸ್ಟೇಷನಿಗೆ ಬಂದೇ ಬಿಟ್ವಿ. ಯಾವ ರೈಲ್ವೆ ಸ್ಟೇಷನ್ ಹೌದು ಇದು ಅಂತ ಹೇಳಿ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಓಕೆನಾ? ಯಾವುದಿದು ರೈಲ್ವೆ ಸ್ಟೇಷನು ಅಂತ ಹೇಳಿ. ಹಾಗಾದ್ರೆ ಅದು ಬೇರೆ ಮಾಡಬೇಕಾ? ಅಷ್ಟೇ ಅಲ್ಲ ಫ್ರೆಂಡ್ಸ್, ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ನಾನು ಹಾಕುವಂಥ ಎಲ್ಲ ಹೊಸ ವೀಡಿಯೋಸ್ಗಳನ್ನು ನೋಡ್ತಾ ಹೋಗಿ, ಪ್ರೋತ್ಸಾಹ ಕೊಡ್ತಾ ಹೋಗಿ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ, ಓಕೆನಾ? ಇಲ್ಲಿಗೆ ಬಂದ ತಕ್ಷಣ ಒಂದು ಬಿಸಿ ಟೀ ಕೊಡಿಸಿದ್ರು. ಅದನ್ನು ಟೀ ಕುಡಿದೆ. ಯಾಕಂತ ಅಂದರೆ ಬೆಳಗ್ಗೆ ನಾನು ಏನೂ ತಿಂದಿರಲಿಲ್ಲ, ಕುಡ್ದಿರಲಿಲ್ಲ. ಅದರಿಂದ ಮನೆಯಲ್ಲಿ ಬಂದು ನಮ್ಮ ಮನೆಯಲ್ಲಿ ಟೀ ಕೊಡಿಸಿದ್ರು. ಏನಾದರೂ ಸ್ನ್ಯಾಕ್ಸ್ ತಿಂತೀಯ ಅಂದರೂ ಬೇಡ ಅಂತ ಹೇಳಿ ಬರೀ ಟೀ ಜೊತೆ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಿಗೆ ವಿಡಿಯೋಗಳನ್ನು ಹಾಕಲಿಕ್ಕೆ ರೀಲ್ಸ್ ಮಾಡೋಣ ಅಂತ ಹೇಳಿ ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ ನಾವು. ಬಡ್ಕನ ಆತೈತಿ. तो ही कर रहे
ನೋಡು ಹಾಯ್ತದೆ. ನೀ ಬರುವೆಯ ಎಂದು ಮನದಲ್ಲಿ ಸೂಚನೆ ನೀಡಿದೆ, ನಿನ್ನ ಪಯಣದ ಹಾದಿ ಕಾಯುತ್ತಲಿರುವೆ ಎಂದೆಂದು. ಫ್ರೆಂಡ್ಸ್, ಸುಮ್ಮನೆ ಹಾಡು ಹೇಳಬೇಕು ಅನ್ನಿಸ್ತು, ಹಾಡಿದೆ. ಹೇಗಿತ್ತು ನೋಡಿ? ಟ್ರೈನಲ್ಲಿ ಕುತ್ಕೊಂಡಿದ್ದೀನಿ. ದೀಕ್ಷಿತ್ ಚಾರ್ವಿ ಮಮ್ಮಿ ಹೋಗಬೇಡ ಹೋಗಬೇಡ ಅಂತ ಹೇಳಿ ಕಿರಿಸ್ತಾ ಇದ್ದಾರೆ. ನಾನು ರೀಲ್ಸ್ಗೋಸ್ಕರ ಮಾಡ್ತಾ ಇದ್ದೀನಿ ವಿಡಿಯೋ. ಅವ್ರು ನೋಡಿದ್ರೆ ನಾನು ಹೋಗ್ಬಿಡ್ತೀನಿ ಅಂತ ಹೇಳಿ ಕಿರಿಸ್ತಾ ಇದ್ದಾರೆ. ಎಲ್ಲೂ ಹೋಗಿಲ್ಲ, ಇಲ್ಲೇ आड़ो कर रोजो ऐस करनो नहीं आड़ो चालू है ट्रेन उतर ಅಬ್ಬಬ್ಬಬ್ಬಬ್ಬ, ಏನ್ ಪ್ರೀತಿ ಮಗನ್ ಮೇಲೆ ತಂದೆಗೆ. ಮಗ ನೋಡಿದ್ರೆ ಹಾರ್ಟ್ ಕೊಡ್ತಾನೆ, ತಂದೆ ನೋಡಿದ್ರೆ ಮೂತ್ ಕೊಡ್ತಾನೆ. ಅಲ್ಲೆಲ್ಲೆಲ್ಲೆ, ಎಂತ ವಿಸ್ಮಯ ದೃಶ್ಯ. ದೀಕ್ಷಿತ್ ಫೋಟೋಗೆ ಮತ್ತು ವೀಡಿಯೋಸ್ಗಳಿಗೆಲ್ಲ ಪೋಸ್ ಕೊಡಲಿಕ್ಕೆ ನಂಬರ್ 1 ನಂತರನೇ. ಗಾಳಿಯೋ ಗಾಳಿಯೋ ಆಹಾ ಪ್ರೇಮ ಗಾಳಿಯೋ, ಗಾಳಿಗೋ ಮೈಗೋ ಆಹಾರ ಸಲೀಲೆಯೋ. ಫ್ರೆಂಡ್ಸ್, ದೀಕ್ಷಿತ್ ಚಾರ್ವಿ ಖುಷಿಯಲ್ಲಿದ್ದಾಗ ಈ ಥರ ಇರ್ತಾರೆ. ಇಬ್ಬರು ಒಬ್ರನ್ನೊಬ್ರು ಬಿಟ್ಕೊಡೋದಿಲ್ಲ. ಮತ್ತು ಒಬ್ರನ್ನೊಬ್ರು ನಾವೇನೇ ಹೇಳಕ್ಕೆ ಹೋದ್ರೂ ಅಕ್ಕಂಗೆ ಹೇಳ್ಬೇಡ ಹಾಗೆ, ಅಯ್ಯೋ ದೀಕ್ಷಿತ್ಗೆ ಹಂಗೆ ಹೇಳ್ಬೇಡ ಮಮ್ಮಿ ಅಂತ ಹೇಳಿ ಇಬ್ಬರು ಎದುರು ಮಾತಾಡ್ತಾರೆ. ಇಬ್ಬರು ಖುಷಿಯಲ್ಲಿದ್ದಾಗ ಒಬ್ರನ್ನೊಬ್ರು ಮಾತ್ರ ಬಿಟ್ಕೊಡಲ್ಲ. ಇಬ್ಬರು ಜಗಳ ಆಡಿದ ಮೇಲೆ ಹೇಗಿರ್ತಾರೆ ಅಂತ ಹೇಳಿ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ತಂದೆಗೆ ತಕ್ಕ ಮಗ ಮೊಬೈಲ್ ನೋಡೋದ್ರಲ್ಲಿ ಮೀರಿಸ್ತಾನೆ.
ಫ್ರೆಂಡ್ಸ್ ಇಷ್ಟೆಲ್ಲ ವೀಡಿಯೋಸ್ ಎಲ್ಲ ಮಾಡಿದ್ವಿ. ನಂತರ ನಾವು ಹೋಗ್ತಾ ಇರೋ ದಾರಿಯಲ್ಲಿ ಮಾವಿನಕಾಯಿಗಳಂದ್ರೂ ತುಂಬ ಇತ್ತು. ಹೋಗ್ತಾ ಇರೋ ಫುಲ್ ದಾರಿನೂ ಕೂಡ ಬರೀ ಮಾವಿನಕಾಯಿ ತೋಟನೇ ಇತ್ತು ಫ್ರೆಂಡ್ಸ್. ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಒಂದು ಮರದಲ್ಲಿ ಎಷ್ಟೊಂದು ಮಾವಿನಕಾಯಿಗಳು ಬೆಳೆದಿದ್ದಾವೆ. ಟ್ರೈನ್ ಇಳಿದ ತಕ್ಷಣ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಒಂದು ಹೋಟ್ಲಿಗೆ ಹೋದ್ವಿ. ಅಲ್ಲಿ ಹೋಗಿ ಫ್ರೆಶ್ ಅಪ್ ಆದ ತಕ್ಷಣ ಚಾವಿ ದೀಕ್ಷಿತ್ ಐಸ್ ಕ್ರೀಮ್ ತೊಗೊಂಡ್ರು, ನಾನು ಕಾಫಿ ತೊಗೊಂಡೆ. ಕಾಫಿ ಅಂದರೂ ತುಂಬ ಟೇಸ್ಟಿಯಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ನಾನು ಕೂಡ ಮನೇಲಿ ಮಾಡ್ಕೊಂಡು ಕುಡಿಯಲ್ಲ, ಅಷ್ಟು ಚೆನ್ನಾಗಿರೋ ಕಾಫಿ ಇತ್ತು. ಕಾಫಿ ಕುಡಿದ ನಂತರ ಹೊರಗಡೆ ಬಂದ್ವಿ. ಆಮೇಲೆ ನೋಡಿ ನೀವು ಏನಾಯಿತು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಬ್ಯೂಟಿಫುಲ್ಲಾಗಿ ಸ್ವಾಗತ ಆಯಿತು ನಮಗೆ. ಯಾರು ಸ್ವಾಗತ ಮಾಡಿದರು, ಹೇಗೆ ಮಾಡಿದರು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಓಕೆನಾ? ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ನೋಡಿದ್ದಕ್ಕೆ ಎಂಡ್ವರೆಗೂ.